ಏನ್ಲ ಮಗ, ಬಿಸ್ನೆಸ್ ಎಲ್ಲನೂ ಚೆನ್ನಾಗಿ ನಡೀತಾ ಇದ್ದಂಗೈತೆ. ಸೂಪರಾಗಿ ನಡೀತಾ ಇತ್ತಲ್ವಾ ನಿಮ್ದು ಹಸುವಿನ ಬಿಸ್ನೆಸ್ ಎಲ್ಲನೂ? ಏ, ಬಿಸ್ನೆಸ್ ಬಗ್ಗೆ ಎರಡನೇ ಮಾತೇ ಇಲ್ಲ ಬಿಡು. ಬಿಸ್ನೆಸ್ ಬಗ್ಗೆ ಯಾಕೆ ಮಾತಾಡಬೇಕು? ತುಂಬ ಚೆನ್ನಾಗಿ ನಡೀತಾ ಐತೆ. ಅದೇನೋ ಅಂತಾರಲ್ಲ, ನಂಬಿ ಕೆಟ್ಟವರಿಲ್ಲವೋ ಅಂತ ಹೇಳ್ಬಿಟ್ಟು, ಹಾಗೆ ಅದು ಯಾವ ಟೈಮಾಗೆ ಹಸುಗಳನ್ನೆಲ್ಲ ನೋಡ್ಕೊಂತ ಇದೀನೋ ನನಗಂತೂ ಗೊತ್ತಿಲ್ಲ. ಅದು ಯಾವ ಟೈಮಾಗ ನಾನು ಬಿಸ್ನೆಸ್ನ ಶುರು ಮಾಡಿದ್ನ ನನಗಂತೂ ಗೊತ್ತಿಲ್ಲ. ಆದರೆ ಲಾಭ ಮಾತ್ರ ಸಖತ್ತಾಗೈತೆ. ಲಾಭ ಮಾತ್ರ ಯಾಕೆ ಕೇಳ್ತಿ ಅದ್ರ ಕತೆನ? ಲಾಭ ಅಂದರೆ ಸಖತ್ ಲಾಭ. ಹಾಲು, ಗೊಬ್ಬರ, ನಿಂಗೆ ಯಾವ್ದ್ರಾಗ ಬೇಕು ಹೇಳು, ಎಲ್ಲದ್ರಾಗೂ ಲಾಭನೇನಿಯ. ಹಸುವಿನಿಂದ ನಮಗೆ ನಷ್ಟ ಎಂದಾಯ್ತದೆ ಹೇಳಿ ನೀನೇನಿಯ? ಹ್ಞೂ ಕಣ್ಲ, ನಾನು ಹಂಗೆ ಅನ್ಕೊಂಡೆ. ನಾನು ಏನೋ ಒಂದು ನಾ ಮಾಡಬೇಕು ಹಿಂಗೇನು ಊರಾಗ ಇದ್ಕೊಂಡೇನಿ ಯಾವ ವ್ಯವಸಾಯನೋ ಇಲ್ಲ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೆ. ಏನಾರ ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಸರಿಯಾದ ಐಡಿಯಾನೇನಿಯೇ ಬಂತು ನನಗೂ. ನಾನು ಹಸುನೇನಿಯ ನೋಡ್ಕೊಂಬಿಟ್ರೆ ಹಬ್ಬಬ್ಬ ರಾಜನ್ ಥರ ಊರಾಗಿರ್ಬೋದು ಅಂತ ಅನ್ನಿಸ್ತದೆ ನನಗಂತೂ ಅಲ್ವಾ? ಸುಮ್ಮನೆ ಯಾಕೆ, ಆರಾಮಾಗಿ ರಾಜನ್ ಥರ ಇರೋದು ಎಷ್ಟೋ ವಾಸಿ ಅಲ್ವಾ? ನೋಡು, ನಾನು ಹಸುಗಳೇನೇ ಹಾಕ್ತೀನಿ, ನನ್ನ ಹೆಂಡ್ತಿನ್ವೇ ಹೇಳೋಳೆ ಸಪೋರ್ಟ್ ಮಾಡ್ತೀನಿ, ನಿನಗೆ ಏನು ಬೇಕೋ ಅದನ್ನ ಮಾಡು, ಒಳ್ಳಿನಾಗ ಇದ್ಕೊಂಡು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳೋಳೆ. ನೋಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು. ಆರಾಮಾಗಿ ಹಸು ಮೇಸೋ, ಹಸುವಿನಿಂದ ಲಾಭನೇ ಶಾನೆ. ಆದರೆ ಹಸು ನೋಡ್ಕೋಬೇಕಷ್ಟೇ. ಆ ಕಡೆ ಈ ಕಡೆ ಅಂತ ಎಲ್ಲೂ ಹೋಗೋಕ್ಕಾಗಕ್ಕಿಲ್ಲ, ಏನೂ ಇಲ್ಲ. ಎಲ್ಲನೂ ನಾವೇ ಏನೇ ನೋಡ್ಕೋಬೇಕು ಅಷ್ಟೇನೆ. ಬುಡ್ಲ ನೋಡ್ಕೊತೀನಿ. ಅಲ್ಲ, ನೀನು ಒಬ್ಬನೇ ಇಷ್ಟೊಂದು ನೋಡ್ಕೊತಾ ಇದೆಯಾ? ನೋಡ್ ಮಗ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಂಗೂ ವಯಸ್ಸಾಯಿತು, ನೀನು ಏನಾರ ಒಂದು ಮದುವೆ ನಿರ್ಧಾರವ ತಗೋಬಿಡು. ಒಂದು ಇಷ್ಟ ಆಯ್ತಾ ನಿನಗೆ, ಮದುವೆ ಮಾಡ್ಕ. ಇಲ್ಲ ಕಮಲಿ ಜೊತೆನೇ ಇರಬೇಕು ಅಂತ ಅನ್ನಿಸ್ತಾ ಅವಳ ಜೊತೆನೇ ಇದ್ಬಿಡು. ಆದರೆ ಒಂಟಿ ಜೀವನ ಅಂತ ಹೇಳ್ಬಿಟ್ಟು ಎಷ್ಟು ದಿನ ಅಂತ ಮಾಡ್ತೀಯಾ? ಊರ್ ಜನ ಎಲ್ಲನೂ ಸುಮ್ಕೇನೆ ಹೆಂಗೆಂಗೋ ಮಾತಾಡ್ತಾರೆ. ಸುಮ್ಮನೆ ಯಾಕೆ ನನ್ನ ಮಾತು ಕೇಳು, ಹೋಗ್ಬಿಟ್ಟು ಸುಮ್ಕೇನೆಯ ಮದುವೆಯ ಇದು ಮಾಡ್ಕೊಂಬಿಟ್ಟು ಒಪ್ಕೊಬಿಟ್ಟು ಅದಾಗ ಏನೋ ಒಂದು ಬೇರೆ ಹುಡುಗಿ ನೋಡೋದು ಇಲ್ಲ ಏನೋ ಒಂದು ಮಾಡ್ಲ ಮಗ. ಈಗಿನ ಕಾಲದಾಗೆ ನಾವು ಎಷ್ಟು ದಿನ ಬದುಕಿರ್ತೀವಿ ಹೇಳು? ಏನೋ ಒಂದು ಮಾಡಿದ್ರೆ ಆಯ್ತಲ್ವಾ? ಇಲ್ಲ, ನಾನು ಮದುವೆನೇ ಮಾಡ್ಕೊಳ್ಳೋದು ಬೇಡ ಹಂಗೆ ಹಿಂಗೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಇದ್ದೆ. ಇನ್ನೇನಕ್ಕೆ ಮಾಡ್ಕೋಬೇಕು ಮದುವೆಯ, ಹಿಂಗೆ ಇದು ಬಿಡೋಣ ಸುಮ್ಕೆನೇ ಮಾಡ್ಕೊಂಡು. ಬರೀ ನನಗೂ ಮದುವೆಗೂ ಆಗಿ ಬರೋದೇ ಇಲ್ಲ. ಬರೀ ಕಿರಿಕು ಯಾವಾಗೂ ಏನಾರ ಒಂದು ಮದುವೆನ ಆದರೆ ಕಿರಿಕೆನೆಯ. ನಾನಂತೂ ಕಂಬ್ಲಿನ ಶಾನೆ ಇಷ್ಟಪಟ್ಟೆನೆಯ ಮದುವೆ ಮಾಡ್ಕೊಂಡಿದ್ದೆ. ನಿಂಗೂ ಗೊತ್ತಲ್ಲ ಅವಳೆಲ್ಲ ಏನೇನಾಯ್ತು ನಮ್ಮ ಜೀವನದ ಕತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೆನೆಯ ನಾನು ಇನ್ನು ಬಿಡು, ಇನ್ನು ಬೇರೆ ಮದುವೆ ಏನಕ್ಕೆ ಅಂತ ಸುಮ್ಮನಿದ್ರೆ ನಮ್ಮ ಅಮ್ಮನ ಒಂದು ಮದುವೆ ಸೆಟ್ ಮಾಡ್ತು. ಅವಳು ಎಂತಳು ಅಂತ ಅದನ್ನೂ ಗೊತ್ತಾಯ್ತು ನನಗೆ. ಅದಕ್ಕೆ ಎಲ್ಲ ಸುಮ್ಮನೆ ಯಾಕೆ ಬಿಡ್ಲ, ನಮಗೂ ಮದುವೆಗೂ ಸೆಟ್ ಹಾಕಿಲ್ಲ ಅಂತ ಸುಮ್ಮನೆ ಅದೇ. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣ್ಲ. ನಿಂಗೆ ಕಾಮ್ಲಿ ಮೇಲೆ ಈಗಲೂ ಇಷ್ಟ ಐತಿ ಅಂತ ಅನ್ನಿಸ್ತದೆ. ನಿನ್ನ ಮಕ ನೋಡಿದ್ರೆ ಏನಿಯ, ಹೌದು ಅವಳು ಇಷ್ಟೊಂದು ತೆಪ್ಪು ಮಾಡೋಳೆದು ಊರವ್ರಿಗೆಲ್ಲನೂ ಗೊತ್ತು. ನೋಡು, ಈಗೆಲ್ಲ ಬದಲಾಗವಳೆ ಕಣ್ಲ. ತರಕಾರಿ ಗಿರ್ಕಾರಿ ಎಲ್ಲ ಬೆಳ್ಕೊಂಡು ಎಷ್ಟು ಸಂದಕ್ಕಾಗವಳೆ ಅಂತಂದರೆ, ಅಯ್ಯೋ 4 ಜನಕ್ಕೆ ಅವಳೆ ಏನಿಯ ಬುದ್ಧಿ ಹೇಳ್ಬೇಕು ಹಂಗಾಗವಳೆ. ನನ್ನ ಮಾತು ಕೇಳು, ನಡಿ ಹೋಗ್ಬಿಟ್ಟು ಅವಳ ಹತ್ರ ಏನಿಯ ಮಾತಾಡಿವಂತೆ. ನಿನ್ನ ಮನ್ಸಾಗವಳಿದ್ರೆ ಮಾತಾಡಿದ್ರೆ ತಪ್ಪೇನು? ನಿಜ ಹೇಳ್ಬೇಕು ಅಂತಂದರೆ ನಾನು ಕಮ್ಲಿನ ಮನ್ಸಾರನೇ ಇಷ್ಟಪಟ್ಟಿದ್ದೆ. ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ದೆ ಕಮ್ಲಿನ. ಅದೇ ಕಮ್ಲಿ ಎಲ್ಲ ನಂಗೆ ಮೋಸ ಮಾಡಿದ್ಮೇಲೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೆ ಸುಮ್ಮನಾಗೋಗ್ಬಿಟ್ಟೆ. ಈಗಲೂ ನಾನೇನು ಕಂಬಳಿ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ. ಕಂಬಳಿ ಅಂದರೆ ನಂಗೆ ಇಷ್ಟನೇನಿಯ. ಅವಳೊಂದು 1000 ತೆಪ್ಪು ಮಾಡಿದ್ರು ನಾನು ಕ್ಷಮಿಸ್ಬಿಡ್ತೀನಿ. ಆದರೆ ನಮ್ಮ ಅಮ್ಮ ಏನು ಅನ್ಕೋತದೋ, ನಮ್ಮ ಅಪ್ಪ ಏನು ಅನ್ಕೋತದೋ, ಊರ ಜನ ಎಲ್ಲ ಏನು ಅನ್ಕೋತಾರೋ, ನೋಡಪ್ಪ ಇಂಥ 420 ಆಟ ಆಡಿದ್ರು ಅವಳ ಜೊತೆ ನೀನು ಯಾ ಬಾಳ್ಮೆ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಏನಾರ ಬೈಕಂತಾರೋ ಉಕ್ಕಂತಾರೋ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಾರಣಕ್ಕೇನೇನಿಯ ನಾನು ಬಾಯಿ ಮುಚ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಮಗ, ಅವಳ ಜೊತೆನೇ ಒಬ್ಬರು ಸಂಸಾರ ಮಾಡ್ತಾ ಇದ್ದೆ. ನೋಡ್ಲ ಮಗ, ನಿಂಗೆ ನಿಜವಾಗ್ಲೂ ಅವಳ ಮೇಲೆ ಪಿರುತಿ ಇತ್ತು, ಅವಳು ನೀನು ಭಾಳ ಇಷ್ಟಪಡ್ತಾ ಇದೆಯಾ, ಅವಳಂದ್ರೆ ನಿಂಗೆ ಭಾಳ ಇಷ್ಟ ಅಂತ ಏನಾದರೂ ನಿನ್ನ ಮನಸ್ಸಿಗೆ ಅನ್ನಿಸ್ತು ಅಂತಂದರೆ ನನಗೊಂದು ಮಾತು ಹೇಳು, ನಾನೇ ಹೋಗಿ ಮಾತಾಡ್ತೀನಿ. ಊರು ಜನ ಚಿಂತೆ ಬಿಟ್ಬಿಡ್ಲಾ? ಊರು ಜನ ಹೆಂಗಿದ್ರು ಮಾತಾಡ್ತಾರೆ, ನೀನು ಚೆನ್ನಾಗಿದ್ರು ಮಾತಾಡ್ತಾರೆ, ನೀನು ಚೆನ್ನಾಗಿಲ್ಲ ಅಂತ ಮಾತಾಡ್ತಾರೆ, ಹೆಂಗಿದ್ರು ಮಾತಾಡ್ತಾರೆ. ಊರು ಜನದ ವಿಷಯ ನಮ್ಗೆ ಯಾಕೆ? ಊರು ಜನದ ವಿಷಯನ ಮೊದಲು ಬಿಟ್ಟು ಬಿಸಾಕಿ, ಊರು ಜನದ ವಿಷಯನ ಕಿತ್ತು ಬಿಸಾಕು. ಫಸ್ಟು ನೀನೇನು ಮಾಡಬೇಕು, ನಿನ್ನ ಕೈಲಿ ಏನು ಮಾಡೋಕ್ಕಾಗ್ತೈತೆ ಅದನ್ನ ಮಾತ್ರ ಯೋಚನೆ ಮಾಡು, ಸರಿನಾ? ನೋಡು, ನಿನಗೆ ಅವಳು ಕಂಬಳಿ ಇಷ್ಟ ಇತ್ತ ನಿನಗೆ, ಕಂಬಳಿ ಹತ್ರನೇ ಮಾತಾಡು, ನೀನಂದರೆ ಇಷ್ಟ ಅಂತ ಹೇಳ್ಬಿಟ್ಟು. ಸುಮ್ಮನೆ ಏನಿಯ ಯಾಕೆ? ಹೋಗಿ ಸುಮ್ಕೆನೇ ಎಷ್ಟು ದಿನ ಅಂತ ಹಿಂಗೆ ಏನಿಯ ತಲೆ ಕೆಡ್ಕೊಂಡು ಕುಂತ್ಕೋತೀಯ? ಒಂದು ಬೇರೆ ಹುಡುಗಿನ ಮದುವೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಕಂಬಳಿ ಜೊತೆ ನೀನೇ ಸಂಸಾರ ಮಾಡಬೇಕು. ಅದು ಯಾರು ಒಪ್ಪಕ್ಕಿಲ್ಲ. ಸಂಸಾರ ಮಾಡೋನು ನಿನ್ನ ಮೈಂಡ್ ಸೆಟ್ ಒಂದು ಕರೆಕ್ಟ್ ಆಗಿದ್ರೆ ನೀನು ಯಾರ ಜೊತೆ ಬೇಕಾದ್ರೂ ಸಂಸಾರ ಮಾಡ್ಬೋದು. ನೀನೇ ಕ್ಷಮಿಸ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ರಾಜರೋಷವಾಗಿ ಹೇಳ್ಬೇಕಾದ್ರೆ ಹೋಗ್ಲಾ, ಆರಾಮಾಗಿ ಹೋಗ್ಲಾ? ಅಲ್ಲ ಕಣ್ಲ, ಊರ್ ಜನ ಎಲ್ಲ ಉಕ್ಕಳಕ್ಕಿಲ್ವೇಲ್ಲ ನನ್ನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಉಕ್ಕಳೋರು ಯಾರು ನಿನ್ನ ಜೀವನ ಕಾಯ್ತವ್ರಿಲ್ಲ, ನಿನ್ನ ಕಷ್ಟ ಸುಖ ಕಾಯ್ತವ್ರಿಲ್ಲ. ನಿನಗಂತ ದೊಡ್ಡ ಮನ್ಸು ಅನ್ಕೋತಾರೆ ಕಣ್ಲ ಜನ. ನೋಡಪ್ಪ, ಇವನು ಕಂಬಳಿ ಎಷ್ಟು ತಪ್ಪು ಮಾಡಿದ್ರು ಎಷ್ಟು ನೀಟಾಗಿ ಕ್ಷಮಿಸವನೆ, ಇವನ್ ಮನ್ಸು ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ನಿನ್ನ ಬಗ್ಗೆ ಹೊಗಳ್ತಾರೆ ಕಣ್ಲ. ಅದು ಬಿಟ್ಬಿಟ್ಟು ಬೈಕೊಳಕ್ಕಿಲ್ಲ. ನನ್ನ ಮಾತು ಕೇಳು. ಹಂಗಂತೀಯಾ? ಇನ್ನು ಹೆಂಗನ್ಲಿ? ನೋಡು, ಹೋಗಿ ಸುಮ್ಕೇನಿಯ ಮಾತಾಡೋಕೈತಾ? ಮಾತಾಡು, ಹೋಗಿ ಸುಮ್ಕೇನೇನೆ. ಸರಿ ಇರ್ಲಾ, ನೋಡೇ ಬಿಡ್ತೀನಿ ತಗೆ. ಹಾಗಿದ್ದಾಗಲಿ.
ಆತ ಎಂತೆಂಥವ್ರನ್ನ ಕ್ಷಮಿಸ್ಬಿಟ್ಟವ್ರೆ. ಅಂಥದ್ರಾಗೆ ನಾನು ನನ್ನ ಹೆಂಡ್ತಿನ ಕ್ಷಮಿಸೋಕ್ಕಾಗಕ್ಕಿಲ್ವಾ? ಅವಳನ್ನ ಮನ್ಸಾರೆ ಅದು ಎಷ್ಟು ವರ್ಷ ಲವ್ ಮಾಡಿಬಿಟ್ಟು ನಮ್ಮ ಮನೆಯನ್ನೆಲ್ಲ ಎದುರಾಕೊಂಡು ಮದುವೆ ಮಾಡ್ಕೊಂಡಿದ್ದೀನಿ. ಜನ ಊರು ತುಂಬ ನಾನು ಕೆಟ್ಟವನು, ಸರಿ ಇಲ್ಲ, 420 ಅಂತ ಬೈಕೊಂಡ್ರೂ ಪರವಾಗಿಲ್ಲ, ನಾನೇ ಹೋಗ್ಬಿಟ್ಟು ತೆಪ್ಪಾಯ್ತು ಅಂತ ಕೇಳ್ಬಿಟ್ಟು, ತೆಪ್ಪಾಯ್ತು ಅಂತೇನಿಲ್ಲ, ಸರಿ ನಿಂದೆ ಎಲ್ಲ ಏನೋ ಕ್ಷಮಿಸಿದ್ದೀನಿ, ಬಾಮ್ಮ ಜೀವನ ಮಾಡೋಣ ಅಂತ ಒಂದು ಮಾತು ಕರೆದು ನೋಡ್ತೀನಿ. ನೀನು ಬಂದು ಹೇಳಿದ್ದು ಒಳ್ಳೇದೇನೆ ಆಯಿತು. ನಾನು ಈ ವಿಷಯನ ಯಾರ ತಗ ಹೇಳ್ಕೊಳ್ಳೋದಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಆಗೋಗ್ಬಿಟ್ಟಿತ್ತು ನಂಗಂತೂ. ಯಾರ ಹತ್ರ ಹೇಳ್ಕೊಳ್ಳೋದು, ಏನು ಮಾಡೋದು ಅಂತ ಹೇಳ್ಬಿಟ್ಟು ಸದ್ಯ ಕೊನೆಗೂ ನೀನು ಹೆಂಗೋ ಧೈರ್ಯವಾಗಿ ಹೇಳ್ದಲ್ಲ, ಇರು ಹೋಗ್ಬಿಟ್ಟು ಅವಳ ಹತ್ರ ಮಾತಾಡ್ತೀನಿ ನಾನು. ಸರಿ ಫಸ್ಟ್ ಹೋಗಿ ಮಾತಾಡೋಗು. ಓಯ್ ಪಾಪು, ಏನು ಮಾಡ್ತಾ ಇದ್ದೆ? ಒಬ್ಬೊಬ್ಬ ಚಂಡಾಗಿ ಆಟ ಆಡ್ತಾ ಇದೀಯಾ? ಅಲ್ಲಲ್ಲ, ಎಷ್ಟು ಚೆನ್ನಾಗಿ ನಗ್ತೈತೆ ಮಗು ಮಾತ್ರ. ಹಬ್ಬಬ್ಬಬ್ಬ, ಸೂಪರ್ ಆಗಿದೆಯಾ ನೋಡಕ್ ಮಾತ್ರ, ಕ್ಯೂಟ್ ಆಗಿದೆಯಾ. ಎಷ್ಟು ಕ್ಯೂಟ್ ಆಗವಳೆ. ಬಾ ಬಾಯಿಲಿ ಎತ್ಕೊಂತೀನಿ, ಬಾಯಿಲಿ ಬಾ 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 ಬಾ. ಅಲ್ಲಲ್ಲೇ ಎಷ್ಟು ಚೆನ್ನಾಗಿ ನಗ್ತಾವಳೆ. ಕಾಮ್ಲಿ, ಒಳ್ಳೆ ಪಾಪು ನೀನು ಎದ್ದು ತಗೊಬಿಟ್ಟು ಬಂದವಳೆ, ನೋಡಕ್ಕೆ ಎಷ್ಟು ಕ್ಯೂಟ್ ಆಗವಳೆ. ಅಬ್ಬಬ್ಬಬ್ಬಬ್ಬ. ಇವನಮ್ಮ, ಏನ್ ನಿನ್ನ ಹೆಸರು ಹೇಳು? ಓ ನೀವಾ? ಬನ್ನಿ ಕೂತ್ಕೊ ಬನ್ನಿ. ಕಾಮ್ಲಿ, ಮಗು ಮಾತ್ರ ಮುದ್ದಾಗೈತೆ. ಏನ್ ಹೆಸರಿಕ್ಕಿದ್ಯಾ? ಪದ್ಮ ಅಂತಾನೆ ಹೆಸರಿಕ್ಕಿದ್ದೀನಿ. ನಿಮ್ಮ ಅಮ್ಮವ್ರ ಹೆಸರೇನೇ ಇರಲಿ ಅಂತ ಹೇಳ್ಬಿಟ್ಟು. ಏನು, ನಮ್ಮ ಅಮ್ಮನ ಹೆಸರಿಕ್ಕಿದ್ಯಾ? ಹೌದು. ಮುಂದೆ ಒಂದಿನ ಆದರೆ ಒಳ್ಳೆ ಹುಡುಗಿಯಾಗಿ ನಿಮ್ಮ ಅಮ್ಮನ ಥರನೇ ಆಗಲಿ, ನಂತರ ಕೆಟ್ಟ ಹುಡುಗಿ ಆಗೋದು ಬೇಡ, ನಂತರ ಪ್ರಪಂಚಕ್ಕೆಲ್ಲನೂ ಕೆಟ್ಟಳು ಅಂತ ತೋರಿಸ್ಕೊಳ್ಳೋದು ಬೇಡ, ಒಳ್ಳೆ ಹುಡುಗಿಯಾಗಿ ನೀಯ ಬಾಳಲಿ ಅಂತೇಳಿ ನಿಮ್ಮ ಅಮ್ಮನ ಹೆಸರೇ ಅದೇ ಥರನೇ ಇರಲಿ ಅಂತ ಪದ್ಮ ಅಂತ ಹೆಸರಿಕ್ಬಿಟ್ಟಿದ್ದೀನಿ. ಹೆಂಗೋರಿ, ಚೆನ್ನಾಗಿದ್ರೆ ಅವಳೂ ಸಾಕು, ನಂತರ ಥೂ ಅಂತ ಊಸ್ಕೊಂಡಿರೋದು ನನಗೂ ಇಷ್ಟ ಇಲ್ಲ. ಅಂತೂ ಇಂತೂ ಫುಲ್ ಚೇಂಜ್ ಆಗೋಗ್ಬಿಟ್ಟೆ ಅಲ್ವಾ ನೀನು. ನಾನಂತೂ ನೀನು ನೋಡಿ ನಂಗೆ ಭಾಳ ಖುಷಿ ಆಗ್ತೈತಿ. ಜಮೀನಾಗ ಹೆಂಗೋ ಬೆಳೆ ಬೆಳಕಂತೀಯ, ಮಗುನ ದತ್ತು ತಗೊಂಬಿಡ್ಬಂದು ಮಗುನ ನೋಡ್ಕೊತಾ ಇದೆಯಾ, ಹಸು ನೋಡ್ಕೊತಾ ಇದೆಯಾ, ನಿನ್ನ ಜೀವನ ನೀನು ನೋಡ್ಕೊತಾ ಇದೆಯಾ. ಅದೇನೋ ಒಂಥರಲ್ಲ ಬದಲಾವಣೆ ಅಂತ ಅನ್ನೋದು ಜಗದ ನಿಯಮ ಅಂತ ಹೇಳ್ಬಿಟ್ಟು. ಎಷ್ಟೋ ಜನ ಬದಲಾಗಲ್ಲ ಬಿಡು, ನೆಟ್ಗಿದ್ರು. ಆದರೆ ನೀನು ಬದಲಾಗಿರೋದು ನೋಡಿ ನಂಗೆ ಭಾಳ ಖುಷಿ ಆಗ್ತೈತೆ. ಎಷ್ಟು ಬದಲಾಗಿದೆಯಾ ನೀನಂತೂ. ಅಯ್ಯೋ ಅದು ಬಿಡಿ, ನೀವು ಕೂತ್ಕೊಳ್ಳಿ, ಕಾಫಿ ಏನಾದ್ರು ತಗೊಂಬಿಟ್ಟು ಬರ್ತೀನಿ, ಕೂತ್ಕೊಳ್ಳಿ. ಇನ್ನೇ ನಮ್ಮ ಪುಟಿ ಬರೀ ನೋಡೋದು ನಗದು ಮಾಡ್ತಾ ಇದೆಯಾ? ನಮ್ಮ ಅಮ್ಮನ ಹೆಸರು ಪದ್ದು ಅಂತೇಳಿ, ನೀನು ಪದ್ಮ ಅಂತ ನೀನು ಹೆಸರು ಇಕ್ಕೊಂಬಿಟ್ಟಿದ್ಯಾ. ನಮ್ಮ ಅಮ್ಮನ ಹೆಸರನ್ನ ಅಜ್ಜಿ ಆಗ್ಬೇಕು, ನಿನಗೆ ಅಜ್ಜಿ ಅಂತ ಕರಿಬೇಕು. ಅಯ್ಯೋ, ಒಂದೇ ಸಮನಾಗ ನಗ್ತಾನೆ ಅವಳಲ್ಲ ಇವಳು. ಏನಮ್ಮ, ಏನು ನಗ್ತಾನೆ ಇದೆಯಾ ನೀನು? ಯಪ್ಪ, ಬರೀ ಸ್ಮೈಲ್ ಕೊಡ್ತಾವಳೆ. ಏನು ಅಷ್ಟೊಂದು ಸ್ಮೈಲ್ ಕೊಡ್ತಾ ಇದೆಯಲ್ಲ, ಏನು ಬಿಡತ್ತ. ನೀನು ನಮ್ಮ ಅಮ್ಮನಂಗೆ ನೀನು ಆಗ್ಬಿಟ್ರೆ ಇನ್ನ ಖುಷಿ ನೀನೆ. ಸರಿ ಆಯ್ತು ಬಿಡು. ಹಿಂಗೆ ನಗ್ನಗ್ತಾ ಖುಷಿಯಾಗಿರು. ಹತ್ರ ಬೇಜಾರಾಗ್ತೈತೆ, ಆದ್ರೆ ನಗ್ರೆ ಯಾಕೆ ಬೇಜಾರಾಗ್ತೈತೆ? ಖುಷಿಯಾಗಿರು. ನೋಡು, ಒಬ್ಬೊಬ್ಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆಯಾ. ಕಾಫಿ ತಗೊಳ್ಳಿ. ಥ್ಯಾಂಕ್ಸ್ ಕಮ್ಲಿ, ಕಾಫಿ ತಂದು ಕೊಟ್ಟಿದ್ದಕ್ಕೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಬಂದೆ. ನನ್ನ ಹತ್ರನಾ? ಏನು ಮಾತಾಡಬೇಕಿತ್ತು? ಏನು ವಿಷಯ? ಏನೂ ಇಲ್ಲ, ಅದೇ ನಮ್ಮ ವಿಷಯ ನೀನು ಮಾತಾಡೋಣ ಅಂತ ಬಂದೆ. ನಮ್ಮ ವಿಷಯನ ಮಾತಾಡೋಕ್ಕೇನೈತೆ, ಆದ್ರೂ ಪರವಾಗಿಲ್ಲ ಹೇಳಿ, ಏನು ಮಾತಾಡಬೇಕು ಅಂತ. ಅದು ಕಮ್ಲಿ, ನಿನಗೂ ಗೊತ್ತು ನಾನು ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದೆ ಅಂತ ಹೇಳ್ಬಿಟ್ಟು. ಎಲ್ಲನೂ ನಿನಗೂ ಗೊತ್ತಿಲ್ದಿರೋದು ಏನೈತೆ, ನಾನು ನಿನ್ನ ಎಷ್ಟು ಇಷ್ಟಪಟ್ಟೆ, ನಾನು ಏನು ಮಾಡಿದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಪ್ರತಿಯೊಂದೂ ನಿನಗೆ ಗೊತ್ತು ತಾನೆ. ನಾನು ಇಷ್ಟಪಟ್ಟಿದ್ದು ಎಲ್ಲನೂ ನೋಡು, ಹಾಗಿದ್ದೆಲ್ಲ ಆಗೋಯ್ತು. ನಾನು ಹಳೆದೆಲ್ಲ ಕ್ಷಮಿಸೋಕ್ಕೆ ರೆಡಿಯಾಗಿ ಹೋಗ್ಬಿಟ್ಟಿದ್ದೀನಿ ನಾನಂತೂ. ಹಳೆದೆಲ್ಲ ಮರ್ತೋಗ್ಬಿಡೋಣ. ಕೆಟ್ಟ ನೀನು ಘಟನೆಗಳೆಲ್ಲ ಜೀವನದಾಗ ನಡೀತಾನೆ ಇರ್ತವೆ. ನೋಡು, ನೀನು ತಪ್ಪು ಮಾಡಿದೀಯಾ, ನಾನು ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಬಿಡು, ದೇಹ ಪರಿಶುದ್ಧವಾಗಿಲ್ಲ ಅಂತಂದ್ರೆ ಮನಸ್ಸು ಪರಿಶುದ್ಧವಾಗೈತಲ್ಲ, ಅಷ್ಟೇ ಸಾಕಲ್ವಾ. ಈಗ ನಾನು ಏನೋ ತಪ್ಪು ಕೆಲಸಗಳು ಮಾಡಿಲ್ದಂಗೆ ಇರ್ತೀನ, ನಾನು ಮಾಡಿರ್ತೀನಿ, ನೀನು ಮಾಡಿರ್ತೀಯ, ಅದೆಲ್ಲ ಗೊತ್ತಿರೋದೇನಿಯ. ನೋಡು, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಜೀವನ ಪೂರ್ತಿ ನಾವು ಯಾಕೆ ಇಬ್ರು ದೂರ ಬದುಕಿ ಬಾಳ್ಬೇಕು? ನೋಡು, ನೀನು ಇವಾಗ ಬದಲಾಗಿರೋದಕ್ಕೆ ನನಗಂತೂ ಭಾಳ ಖುಷಿ ಆಗ್ತೈತೆ, ಭಾಳ ಇಷ್ಟ ಆಗ್ತಾ ಇದೆಯಾ ನೀನು ಇಷ್ಟೊಂದೆಲ್ಲ ಬದಲಾಗಿರೋದಕ್ಕೆ. ಅದಕ್ಕೆ ನಿನ್ನ ಹತ್ರ ಕೇಳ್ಕೊಳ್ಳೋದು ಒಂದೇ ನೀನಿಯ, ಪ್ಲೀಸ್ ನಾವಿಬ್ರು ಜೊತೆಯಾಗಿ ಏನಿಯ ಬಾಳಿ ಬದುಕನ. ರೀ ಬ್ಯಾಡ ರೀ, ನಾನೊಬ್ಳು ಪಾಪಿ ಮುಂಡೆ ಇದ್ದಂಗೆ ನಾನಂತೂ ನನ್ನ ಜೊತೆ ನೀವು ಬಂದು ನನ್ನ ಜೊತೆ ಬಾಳಕ್ಕೆ ಬಂದು ನೀವು ಯಾಕ್ರಿ ನೀವು ಕಷ್ಟ ನೋಡ್ಕೊತೀರಾ? ಬ್ಯಾಡ ರೀ ಬ್ಯಾಡ. ನನಗೆ ಗೊತ್ತು ನೀವು ನನ್ನ ಭಾಳ ಇಷ್ಟಪಡ್ತಿದ್ರಿ ಅಂತ ಹೇಳ್ಬಿಟ್ಟು, ಮೊದಲಿಂದನೂ ನನಗೂ ಗೊತ್ತು. ಆದರೆ ನನಗೆ ಅದೆಲ್ಲನೂ ಇವಾಗ ಮಾತಾಡೋಕ್ಕೂ ಇಷ್ಟ ಇಲ್ಲ ರೀ. ನನಗಂತೂ ನಂಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ನಿಮ್ಮಂಗೆ ಇಷ್ಟಪಡೋರಿಗೆ ನಾನು ಮೋಸ ಮಾಡಿಬಿಟ್ನಲ್ಲ, ಅನ್ಯಾಯ ಮಾಡಿಬಿಟ್ನಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಪ್ರತಿ ಕ್ಷಣ ಕೊರಗಂಗಾಯ್ತದೆ. ನೋಡಿ, ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೀನಿ, ಆದ್ರೂ ನೀವು ಕ್ಷಮಿಸ್ತಿರೋದು ನನ್ನ ದೊಡ್ಡ ಗುಣ. ಆದರೆ ನಿಮ್ಮ ಜೊತೆ ಬಂದುಬಿಟ್ರೆ ನನಗೆ ಬೇಜಾರಾಯ್ತದೆ. ನಿಮಗೆ ನನಗಿನ್ನ ಒಳ್ಳೆ ಹುಡುಗಿ ಸಿಗ್ತಾಳೆ, ಮದುವೆ ಮಾಡ್ಕೊಂಡು ಖುಷಿಯಾಗಿರಿ. ನಾನಿನ್ನು ಯಾರನ್ನೂ ಮದುವೆ ಮಾಡ್ಕೋಬಾರ್ದು ಅಂತಲೇ ನಾನಂತೂ ಮಗುನ ದತ್ತು ತಗೊಂಡ್ಬಿಟ್ಟು ಬಂದು ನೋಡ್ಕೊತಾ ಇರೋದು. ನೋಡು, ಈಗ ದತ್ತು ತಗೊಂಡು ಬಂದಿರೋ ಮಗುನ, ಈ ಮಗು ಪದ್ಮ ನನ್ನ ಮಗುನೇನೆ, ಇನ್ಮೇಲೆ ಇಬ್ರು ಜೊತೆಗಿರೇನೆ ಸಾಕನಾ?
ಇಲ್ಲ ರೀ, ಅದೆಲ್ಲ ನನಗೆ ಏನು ಬೇಡ. ನನಗೆ ಗೊತ್ತು ನಾನು ಭಾಳ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ತಪ್ಪು ಮಾಡಿದ್ರು ನೀವು ಒಪ್ಕೋತಾ ಇರೋದು ನಿಮ್ಮ ದೊಡ್ಡ ಗುಣ. ಅದಕ್ಕೆ ನಾನೆಲ್ಲನೂ ಅಯ್ಯೋ ಬಿಡಪ್ಪ ಒಪ್ಕೋತಾವ್ರೆ ಇವರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನೆಲ್ಲನೂ ಅಡ್ವಾಂಟೇಜ್ ತಗೊಳಕ್ಕಾಯ್ತದ? ಬೇಡ ರೀ, ನಿಮಗೆ ನನಗಿನ್ನ ಒಳ್ಳೆ ಹುಡುಗಿ ನೀನೇ ಸಿಗ್ತಾಳೆ ನೋಡಿ. ಈ ಮಗುನ ಸಾಕ ನನ್ನ ಜೀವನ ಪರ್ಯಂತ ಒಬ್ಬಳೇನೇ ಇದ್ಬಿಡ್ತೀನಿ ನೋಡಿ. ನೀವು ಆರಾಮಾಗಿರಿ. ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಗೊತ್ತಾ? ನನಗೆ ಅಸಹ್ಯ ಆಗ್ತಾಯಿದೆ. ಆದರೆ ತಪ್ಪಿನ ಅರಿವೆಲ್ಲ ನನಗೆ ನಿಂಗೆ ಆಗ್ಬಿಟ್ಟೈತೆ ಅಲ್ವಾ, ನೀನು ತಪ್ಪು ಮಾಡಿದ್ದೀನಿ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ನೀನು ಗೊತ್ತಾಗೈತೆ ಅಲ್ವಾ, ನೀನು ಏನು ತಪ್ಪು ಮಾಡಿದ್ಯಾ ಏನು ಮಾಡಿದ್ಯಾ ಅಂತ ಎಲ್ಲನೂ ಅರ್ಥ ಆಗೈತೆ ಅಲ್ವಾ. ಎಲ್ಲ ಅರ್ಥ ಆದಮೇಲೆ ಬಿಡು, ನಾನು ಕ್ಷಮಿಸ್ತಾ ಇದ್ದೀನಿ. ನೀನು ಒಪ್ಕೊಂಡು ನಮ್ಮನೆಗೆ ಬರ್ಬೋದಲ್ಲ, ನನ್ನ ಜೊತೆ ಚೆನ್ನಾಗಿರ್ಬೋದಲ್ವಾ. ಮಗಳೇ, ಅಳಿಯಂದ್ರೇನಿಯ ಬಂದು ಕೇಳ್ತಾವ್ರೆ, ಒಪ್ಕೊಳಕ್ಕೇನೆ ನಿನಗೆ? ಅಳಿಯಂದ್ರೇನಿಯ ಬಂದ್ಬಿಟ್ಟು ಇಷ್ಟೊಂದೆಲ್ಲ ಕೇಳ್ತಾವ್ರೆ, ಆದರೂ ನೀನು ದುರಾಂಕಾರ ಪಟ್ಬಿಟ್ಟು ಬ್ಯಾಡ ಹಂಗೆ ಹಿಂಗೆ ಅಂತ ಅನ್ನೋದು ಏನೈತೆ? ಒಪ್ಕಳೆ, ಏನಾಯ್ತದೆ ಒಪ್ಕಳೆ. ನೋಡು ಎಷ್ಟೆಲ್ಲನೂ ಅಳಿಯಂದ್ರು ಅರ್ಥ ಮಾಡ್ಕೊಂಡವ್ರೆ, ಎಷ್ಟೆಲ್ಲನೂ ನಿನ್ನ ಮಗುನು ಅವ್ರ ಮಗು ಅಂತ ಅನ್ಕೊಂಡೇನಿಯೇ ಸಾಕ್ತೀನಿ ಅಂತಲೂ ಹೇಳ್ತಾವ್ರೆ ತಾನೆ. ಈಗ ದತ್ತು ತಗೊಬಿಟ್ಟು ಬಂದಿರೋ ಮಗುಗೂ ಅಪ್ಪ ಸಿಗ್ದಂಗೆ ಆಯ್ತೈತೆ ತಾನೆ. ಒಂದು ಕಿತ ಒಪ್ಕಳೆ. ಅಮ್ಮ ಅವ್ರು ಬಂದು ಕೇಳ್ತಿರೋದು ಅವ್ರ ದೊಡ್ಡ ಗುಣನೇನಿಯ. ಆದರೆ ನನಗೆ ಯಾಕೋ ಒಪ್ಕೋಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಕಣಮ್ಮ. ಹೆಂಗೆ ಒಪ್ಕೊಳಕ್ಕಾಯ್ತದೆ ನೀನೇ ಹೇಳು? ನಂಗೆ ಒಪ್ಕೊಳ್ಳೋಕೆ ಏನಿಯ ಬೇಜಾರಾಗ್ತೈತೆ ಕಣಮ್ಮ. ಯಾರು ಸುಮ್ಮನೆ ನೀನಿಯ ನನಗಂತೂ ದಯವಿಟ್ಟು ನನಗೆ ಟೈಮ್ ಕೊಡಿ. ನಾನು ಮಾಡಿರೋ ದೊಡ್ಡ ತಪ್ಪೇನೇನಿಯ. ಆದರೆ ಇವಾಗ ನೀವು ಬಂದು ಈ ಥರ ಕೇಳ್ತಾ ಇದ್ರೆ ನನಗೇನು ಹೇಳಬೇಕು ಅಂತಲೇ ನೀ ಅರ್ಥ ಆಯ್ತಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನನಗೆ ಒಂಥರ ಆಯ್ತೈತೆ. ನಾನು ಮಾಡಿರೋ ತಪ್ಪುಗಳೇ ನನ್ನ ಕಣ್ಮುಂದೆ ಏನಿಯ ಬರ್ತೈತೆ. ನನ್ನ ಜೀವನದ ಬಗ್ಗೆ ನನಗೆ ಅಸಹ್ಯ ಆಗ್ತೈತೆ. ದಯವಿಟ್ಟು ನನಗೆ ಏನು ಮಾಡಬೇಕು ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ನಾನು ಏನು ಹೇಳೋ ಅಂಥ ಪರಿಸ್ಥಿತಿನಾಗಿಲ್ಲ. ದಯವಿಟ್ಟು ನನಗೆ ಟೈಮ್ ಕೊಟ್ಬಿಡಿ. ನನಗೆ ಒಂಥರ ಆಯ್ತೈತೆ. ಕಮ್ಲಿ, ಕೂತ್ಕೊಂಡು ಯೋಚನೆ ಮಾಡು. ಬೇಡ ಅಂದವ್ರು ಯಾರು? ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡು, ಸರಿನಾ? ನಿನ್ಗೆ ಇನ್ನೂ ಟೈಮ್ ಐತೆ, ನಿಂಗೆ ಇನ್ನೂ ನಾವು ಟೈಮ್ ಕೊಡ್ತೀನಿ. ನೋಡು, ಯೋಚನೆ ಮಾಡು. ನೋಡು, ನಮ್ಮಿಬ್ಬರು ಪ್ರೀತಿ ಇನ್ನೂ ಸತ್ತಿಲ್ಲ. ನಾನು ಇಷ್ಟು ದಿನ ಮದುವೆ ಮಾಡ್ಕೊಂಡಿದ್ದಂಗೆ ಬೇರೆ ಯಾರ ಜೊತೆನೂ ಹೋಗಿದ್ದಂಗೆ ಇಷ್ಟು ದಿನ ಕರೆಕ್ಟಾಗಿದ್ದೀನಿ ಅಂದರೆ ಯೋಚನೆ ಮಾಡು. ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು. ರೀ, ನಿಮ್ಮ ಬಗ್ಗೆ ನನಗೇನು ಸಂಶಯ ಇಲ್ಲ, ನಿಮ್ಮ ಪ್ರೀತಿ ಬಗ್ಗೆನೂ ಸಂಶಯ ಇಲ್ಲ. ಆದರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾಯಿತ್ತು ಅಷ್ಟೇ. ನಿಮ್ಮ ಬಗ್ಗೆ ಮಾತಾಡಿದ್ರೆ ನನ್ನ ಬಾಯಾಗ ಹುಳ ಬೀಳ್ತದೆ. ನಿಮ್ಮ ಬಗ್ಗೆ ಎಲ್ಲ ನಾನು ಮಾತಾಡೋಕ್ಕಿಲ್ಲ. ನಿಮ್ಮ ಬಗ್ಗೆ ಮಾತಾಡೋಕ್ಕಾಯ್ತದ? ನನಗೆ ಅದೆಲ್ಲನೂ ಇಷ್ಟನೂ ಇಲ್ಲ ನಿಮ್ಮ ಬಗ್ಗೆ ಮಾತಾಡೋಕ್ಕೆ. ಆದರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತೈತೆ ಮಾತಾಡೋಕ್ಕೆ. ಅನ್ನಿಸ್ತೈತೆ ನನಗಂತೂ ಜೀವನ. ಸರಿ, ನನಗೊಂಥರ ಆಯ್ತೈತೆ. ನಂಗೆ ಯೋಚನೆ ಮಾಡೋಕ್ಕಾದ್ರೂ ಟೈಮ್ ಕೊಡಿ. ಅಯ್ಯೋ, ಈ ನನ್ನ ಮಗಳಿಗೆ ಯಾಕೆ ಬುದ್ಧಿ ಗೊತ್ತಿಲ್ವೋ ಏನೋ. ಅಳಿಯಂದ್ರೆ ದಯವಿಟ್ಟು ನನ್ನ ಮಗಳನ್ನ ಹೆಂಗನ ಮಾಡಿ ಒಪ್ಕೊಳ್ಳಿ ಅಳಿಯಂದ್ರೆ. ಅತ್ತೆ, ನಾನು ಒಪ್ಕೊಳ್ಳೋಕ್ಕೆ ಅಂತ ನೀನೇ ಬಂದಿರೋದು. ಆದರೆ ನಿಮ್ಮ ಮಗಳೇನೇ ಇಲ್ಲ ಇಲ್ಲ ಅಂತ ಹೇಳ್ತಾವಳಲ್ಲ. ನನಗೆ ಗೊತ್ತು ಅವಳು ತಪ್ಪು ಮಾಡೋಳೆ ಅಂತ ಹೇಳ್ಬಿಟ್ಟು ಜನ ಎಲ್ಲ ಚುಚ್ಚಿ ಅಂತವ್ರೆ. ತುಂಬ ಜನ ಚುಚ್ಚಿ ಅಂತವ್ರೆ ಅಂತ ಗೊತ್ತು. ಆದರೆ ನಾನೇ ಕ್ಷಮಿಸೋಕ್ಕೆ ದೊಡ್ಡ ಮನ್ಸು ಮಾಡಿದ್ದೀನಿ. ಆದ್ರೂ ಒಪ್ಕೋತಾ ಇಲ್ಲ ಅವಳು ಅಂತಂದರೆ ನೀನೇನು ಮಾಡೋಕ್ಕಾಯ್ತದೆ? ಬಿಡಿ, ಅವಳ ಮನಸ್ಸಿಗೆ ಏನು ಅನ್ನಿಸ್ತದೋ ಅದನ್ನು ಮಾಡಿದ್ರೆ ಆಯ್ತಲ್ವಾ. ಅವಳ ಮನಸ್ಸಿಗೆ ಏನು ಅನ್ನಿಸ್ತೈತೆ, ಏನು ಕತೆ ಅದೆಲ್ಲ ನೋಡೋಣ ಇರೋ. ಅಷ್ಟೇ ಹೇಳಿ ಅಂದರೆ ದೇವ್ರ ದಯೆಯಿಂದ ನೀವಿಬ್ರು ಒಂದಾಗೋಗ್ಬಿಟ್ರೆ ಇದಕ್ಕಿನ್ನೂ ಬೇರೆ ನನಗೆ ಇನ್ನೇನು ಬೇಕು ಹೇಳಿ. ನೀವಿಬ್ರು ಸಂದಾಕಿದ್ಬಿಟ್ರೆ ನನಗೂ ಭಾಳ ಖುಷಿನೇನೆಯ. ಸರಿ ಅತ್ತೆ, ನೋಡೋಣ ಇರಿ. ಎಲ್ಲ ಕಂಬ್ಲಿ ಮೇಲೆ ನಿಂತೈತೆ.